ವ್ಯಾಪಾರ ವೇದಿಕೆಯಲ್ಲಿ 3 ಜೆಮ್ ಅನ್ನು ಥ್ರೆಡ್ಸ್ ನೊಂದಿಗೆ ಜೋಡಿಸಿ ಹಣಕಾಸುದಾರರೊಂದಿಗೆ ಮಾಹಿತಿ ಹಂಚಿಕೊಳ್ಳಲು, ಸರ್ಕಾರಿ ಖರೀದಿಗಳ ಬಗ್ಗೆ ಎಂಎಸ್ಎಂಇಗಳಿಂದ ಪ್ರೋತ್ಸಾಹಿಸುವುದು, ಅಗ್ಗವಾಗಿ ಮತ್ತು ವೇಗವಾಗಿ ಶೀಘ್ರ ಫೈನಾನ್ಸಿಂಗ್, ದ್ವಿತೀಯ ಮಾರುಕಟ್ಟೆ ಅಭಿವೃದ್ಧಿಗೆ, ಲಿಕ್ವಿಡಿಟಿ ಹೆಚ್ಚಿಸಲು ಮತ್ತು ವಹಿವಾಟುಗಳ ಇತ್ಯರ್ಥಕ್ಕೆ ವೃತ್ತಿಪರ ಬೆಂಬಲ. ಸರ್ಕಾರವು ಐಸಿಎಎ, ಐಸಿಎಸ್ಐ, ಐಸಿಎಂಎ ನಂತಹ ರಾಜ್ಯ ವೃತ್ತಿಪರ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡುತ್ತದೆ. ಅಲ್ಪಾವಧಿಯ ಮಾಡ್ಯುಲರ್ ಕೋರ್ಸ್ಗಳು ಮತ್ತು ಪ್ರಾಯೋಗಿಕ ಉಪಕರಣಗಳನ್ನು ವಿನ್ಯಾಸಗೊಳಿಸಲು ಹಾಗೂ ಅಭಿವೃದ್ಧಿಪಡಿಸಲು ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಮಿತಿಯೊಂದಿಗೆ ಎಲ್ಲ ವೈಯಕ್ತಿಕ ಪಿಆರ್ವೈಗಳಿಗೆ 24.4% ಪ್ರಸ್ತುತದಿಂದ 10% ಎ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳು ಟೆಕ್ನಾಲಜಿ ಪ್ರಧಾನವಾಗಿದೆ, ತಂತ್ರಜ್ಞಾನ ಚಾಲಿತವಾಗಿದೆ. 10ನೇ ತರಗತಿಯ ಅಳವಡಿಕೆ. ಸರ್ಕಾರವು ಹೊಸ ತಂತ್ರಜ್ಞಾನಗಳನ್ನು ಬೆಂಬಲಿಸಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಎಐ ಮಿಷನ್ ಮೂಲಕ ಇದು ನಿಜ. ರಾಷ್ಟ್ರೀಯ ಕ್ವಾಂಟಮ್ ಮಿಷನ್, ರಾಷ್ಟ್ರೀಯ ಸಂಶೋಧನಾ ನಿಧಿ ಮತ್ತು ಸಂಶೋಧನೆ ಹಾಗೂ ಅಭಿವೃದ್ಧಿ. ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ನಮ್ಮ ಸರ್ಕಾರದ 1 ದಶಕದ ನಿರಂತರ ಮತ್ತು ಸುಧಾರಣಾ ಆಧಾರಿತ ಪ್ರಯತ್ನಗಳ ಮೂಲಕ ಈ ಸರ್ಕಾರವು ಸೇವಾ ವಲಯಕ್ಕೆ ಹೊಸ ಒತ್ತು ನೀಡಲು ನಿರ್ಧರಿಸಿದೆ. ಯುವ ಭಾರತದ ಆಕಾಂಕ್ಷೆಗಳನ್ನು ಈಡೇರಿಸುವ ಮಾರ್ಗವನ್ನು ಒದಗಿಸಲು ಈ ಕೆಳಗಿನ ಕ್ರಮಗಳೊಂದಿಗೆ ನಾನು ಉನ್ನತ ಮಟ್ಟದ ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮಗಳವರೆಗೆ ಸೇವಾ ವಲಯದ ಮೇಲೆ ಕೇಂದ್ರೀಕರಿಸುವ ಕ್ರಮಗಳನ್ನು ಶಿಫಾರಸು ಮಾಡಲು ಸ್ಥಾಯಿ ಸಮಿತಿಗೆ ಸೆಕ್ಟರ್ ವಿಕಸಿತ ಭಾರತದ ಪ್ರಮುಖ ಚಾಲಕ ಶಕ್ತಿಯಾಗಿ ಇದು ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ತಯಾರಕರು ಸೇವೆಗಳಲ್ಲಿ ಜಾಗತಿಕ ನಾಯಕರು, ಟೆಕ್ಸ್ಟ್ ಉದ್ಯೋಗ ರಫ್ತು ಸಾಮರ್ಥ್ಯ ಹೆಚ್ಚಿಸಲು ಉದಯೋನ್ಮುಖ ತಂತ್ರಜ್ಞಾನಗಳ ಪರಿಣಾಮವನ್ನು ಅವರು ಅಂದಾಜಿಸುತ್ತಾರೆ. ಎಐ ಸೇರಿದಂತೆ ಉದ್ಯೋಗಗಳು ಮತ್ತು ಕೌಶಲ್ಯದ ಅವಶ್ಯಕತೆಗಳ ಬಗ್ಗೆ ಮತ್ತು ಅದಕ್ಕೆ ಬೇಕಾದ ಕ್ರಮಗಳನ್ನು ಪ್ರಸ್ತಾಪಿಸಲು ಒಂದು ಶ್ರೇಣಿಯನ್ನು ಸೃಷ್ಟಿಸಲು, ನಮ್ಮ ಯುವಕರಿಗೆ ಕೌಶಲ್ಯಪೂರ್ಣ ವೃತ್ತಿ ಮಾರ್ಗಗಳನ್ನು, ಹೊಸ ಶ್ರೇಣಿಯ ಕೌಶಲ್ಯಪೂರ್ಣ ವೃತ್ತಿ ಮಾರ್ಗಗಳನ್ನು ಒದಗಿಸಲು ನಾನು ಮಧ್ಯಸ್ಥಿಕೆಗಳನ್ನು ಪ್ರಸ್ತಾಪಿಸುತ್ತೇನೆ ಮತ್ತು ಖಾಸಗಿ ಹಾಗೂ ಸರ್ಕಾರಿ ಸೆಕ್ಟರ್ಗಳಲ್ಲಿ ಹೊಸ ಎಚ್ಪಿ ಸಂಸ್ಥೆಗಳನ್ನು ಸ್ಥಾಪಿಸಲಾಗುವುದು. ಇದು 10 ಆಯ್ದ ವಿಭಾಗಗಳಲ್ಲಿ ಆಪ್ಟೋಮೆಟ್ರಿ, ರೇಡಿಯಾಲಜಿ ಅರಿವಳಿಕೆ, ಓಟಿ ತಂತ್ರಜ್ಞಾನ, ಅಪ್ಲೈಡ್ ಸೈಕಾಲಜಿ ಮತ್ತು ಬಿಹೇವಿಯರಲ್ ಹೆಲ್ತ್ ಸೇರಿವೆ. 1 ಲಕ್ಷ ಎಚ್ಪಿಎಸ್ ಮುಂದಿನ 5 ವರ್ಷಗಳಲ್ಲಿ ಮತ್ತು ಸಂಬಂಧಿತ ಆರೈಕೆ ಸೇವೆಗಳನ್ನು ಒಳಗೊಂಡ ಬಲವಾದ ಆರೈಕೆ ವ್ಯವಸ್ಥೆಯನ್ನು ಬಹುಕೌಶಲ್ಯದ ಆರೈಕೆದಾರರಿಗೆ ತರಬೇತಿ ನೀಡಲು ಎನ್ಎಸ್ಕ್ಯೂಎಫ್ ಅನುಗುವಾದ ವಿವಿಧ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಮತ್ತು ಸಂಬಂಧಿತ ಕೌಶಲ್ಯಗಳಾದ ವೆಲ್ನೆಸ್, ವೈದ್ಯಕೀಯ ಸಹಾಯಕ ಸಾಧನಗಳ ಕಾರ್ಯಾಚರಣೆಯನ್ನು ಸಂಯೋಜಿಸುವುದು. ಮುಂದಿನ ವರ್ಷ 1,50,000 ನಮ್ಮ ಆರೈಕೆದಾರರಿಗೆ ತರಬೇತಿ ನೀಡಲಾಗುವುದು. ವೈದ್ಯಕೀಯ ಮೌಲ್ಯದ ಪ್ರವಾಸೋದ್ಯಮಕ್ಕಾಗಿ ಭಾರತವನ್ನು ಮೆಡಿಕಲ್ ಟೂರಿಸಂ ಸೇವೆಗಳ ಕೇಂದ್ರವಾಗಿ ಉತ್ತೇಜಿಸಲು ರಾಜ್ಯಗಳಲ್ಲಿ 5 ಪ್ರಾದೇಶಿಕ ಮೆಡಿಕಲ್ ಹಬ್ಗಳನ್ನು ಸ್ಥಾಪಿಸಲು ಬೆಂಬಲಿಸುವ ಯೋಜನೆಯನ್ನು ನಾನು ಪ್ರಾರಂಭಿಸಲು ಪ್ರಸ್ತಾಪಿಸುತ್ತೇನೆ. ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ಹಬ್ಗಳು ಸಮಗ್ರ ಆರೋಗ್ಯ ಸೇವಾ ಸಂಕೀರ್ಣಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅದು ವೈದ್ಯಕೀಯವನ್ನು ಸಂಯೋಜಿಸುತ್ತದೆ. ಶೈಕ್ಷಣಿಕ ಮತ್ತು ಸಂಶೋಧನಾ ಸೌಲಭ್ಯಗಳು ಅವು ಇರುತ್ತವೆ. ನಮ್ಮಲ್ಲಿ ಆಯುಷ್ ಕೇಂದ್ರಗಳಿವೆ, ವೈದ್ಯಕೀಯ ಮೌಲ್ಯದ ಪ್ರವಾಸೋದ್ಯಮ ಸೌಲಭ್ಯ ಕೇಂದ್ರಗಳು ಮತ್ತು ರೋಗ ನಿರ್ಣಯಕ್ಕಾಗಿ ಮೂಲ ಸೌಕರ್ಯ, ಪೋಸ್ಟ್ ಕೇರ್ ಮತ್ತು
ಪುನರ್ವಸತಿ. ಈ ಹಬ್ಗಳು ಆರೋಗ್ಯ ವೃತ್ತಿಪರರಿಗೆ ವಿವಿಧ ಅವಕಾಶಗಳನ್ನು, ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ. ವೈದ್ಯರು HPಗಳು ಸೇರಿ ಸರಿ, ಹೌದು, ಪ್ರಾಚೀನ ಭಾರತೀಯ ಯೋಗಕ್ಕೆ ಈಗಾಗಲೇ ಗೌರವವಿದೆ. ಜಗತ್ತಿನ ಹಲವು ಭಾಗಗಳಲ್ಲಿ ನಿರೀಕ್ಷಿಸಲಾಗಿತ್ತು. ಇದಕ್ಕೆ ಜಾಗತಿಕವಾಗಿ ದೊಡ್ಡ ಮನ್ನಣೆ ಸಿಕ್ಕಿತು. ಮಾನ್ಯ ಪ್ರಧಾನ ಮಂತ್ರಿಯವರು ಇದನ್ನು ವಿಶ್ವಸಂಸ್ಥೆಗೆ ಕೊಂಡೊಯ್ದಾಗ ಕೋವಿಡ್ ನಂತರ ಆಯುರ್ವೇದವು ಇದೇ ರೀತಿಯ ಜಾಗತಿಕ ಸ್ವೀಕಾರ ಮತ್ತು ಮನ್ನಣೆಯನ್ನು ಗಳಿಸಿತು. ಗುಣಮಟ್ಟದ ಆಯುರ್ವೇದ ಉತ್ಪನ್ನಗಳನ್ನು ರಫ್ತು ಮಾಡುವುದರಿಂದ ಗಿಡಮೂಲಿಕೆಗಳನ್ನು ಬೆಳೆಯುವ ರೈತರಿಗೆ ಮತ್ತು ಆ ಉತ್ಪನ್ನಗಳನ್ನು ಸಂಸ್ಕರಿಸುವ ಯುವಕರಿಗೆ ಸಹಾಯವಾಗುತ್ತದೆ. ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲು ಜಾಗತಿಕ ಬೇಡಿಕೆ ಇನ್ನೂ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ನಾನು 3 ಹೊಸ ಅಖಿಲ ಭಾರತ ಸಂಸ್ಥೆಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತೇನೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಒಂದು ಭಾರತೀಯ ಸರ್ಕಾರಿ ಸ್ವಾಮ್ಯದ ಜೀವ ವಿಮಾ ಮತ್ತು ಹೂಡಿಕೆ ನಿಗಮವಾಗಿದೆ. 3 ಜಾಮ್ನಗರದಲ್ಲಿರುವ WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಅನ್ನು ಅಪ್ಗ್ರೇಡ್ ಮಾಡಲಾಗುವುದು. ಇದು ಎವಿಡೆನ್ಸ್ ಬೇಸ್ಡ್ ರಿಸರ್ಚ್, ಟ್ರೈನಿಂಗ್ ಮತ್ತು ಅವೇರ್ನೆಸ್ಗೆ ಬಲ ನೀಡುತ್ತದೆ. ಸಾಂಪ್ರದಾಯಿಕ ಔಷಧಕ್ಕಾಗಿ ಪಶುಸಂಗೋಪನೆಯು ಕೃಷಿ ಆದಾಯದ ಸುಮಾರು 16% ಕೊಡುಗೆ ನೀಡುತ್ತದೆ. ಬಡ ಮತ್ತು ಅಂಚಿನಲ್ಲಿರುವ ಕುಟುಂಬಗಳನ್ನು ಒಳಗೊಂಡಂತೆ 20,000ಕ್ಕಿಂತ ಹೆಚ್ಚು ಪಶುವೈದ್ಯಕೀಯ ಪ್ರೊಫೆಷನಲ್ಸ್ ಲಭ್ಯತೆಯನ್ನು ಹೆಚ್ಚಿಸಲು ಪಶುವೈದ್ಯಕೀಯ ಆಸ್ಪತ್ರೆಗಳು, ರೋಗನಿಯ ಪ್ರಯೋಗಾಲಯಗಳ ಸ್ಥಾಪನೆಗಾಗಿ ಸಾಲ ಸಂಬಂಧಿತ ಬಂಡವಾಳ ಸಬ್ಸಿಡಿ ಬೆಂಬಲ ಯೋಜನೆಯನ್ನು ಜಾರಿಗೆ ತರಲು ನಾನು ಪ್ರಸ್ತಾಪಿಸುತ್ತೇನೆ. ತಳಿ ಸೌಲಭ್ಯಗಳು ಮತ್ತು ಖಾಸಗಿ ಸೆಕ್ಟರ್, ಭಾರತೀಯ ಮತ್ತು ವಿದೇಶಿ ಸಂಸ್ಥೆಗಳ ನಡುವಿನ ಸಹಯೋಗಕ್ಕೂ ಸಹ ಅನುಕೂಲ ಮಾಡಿಕೊಡಲಾಗುವುದು. ಆರೆಂಜ್ ಎಕಾನಮಿ, ಭಾರತದ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ ಸೆಕ್ಟರ್, ABGC ಸೆಕ್ಟರ್ ಅನ್ನು ಸ್ಥಾಪಿಸಲಾಗಿದೆ. 2 ಮಿಲಿಯನ್ ವೃತ್ತಿಪರರ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ನಾನು ಮುಂಬೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ ಅನ್ನು ಬೆಂಬಲಿಸಲು ಪ್ರಸ್ತಾಪಿಸುತ್ತೇನೆ. ABGC ಸ್ಥಾಪನೆಯಲ್ಲಿ ದೇಶಾದ್ಯಂತ 13,000 ಸೆಕೆಂಡರಿ ಶಾಲೆಗಳು ಮತ್ತು 500 ಕಾಲೇಜುಗಳು. ಭಾರತೀಯ ವಿನ್ಯಾಸ ಉದ್ಯಮವು ವೇಗವಾಗಿ ವಿಸ್ತರಿಸುತ್ತಿದೆ. ಆದರೂ ಭಾರತೀಯ ವಿನ್ಯಾಸಕರ ಕೊರತೆ ಇದೆ.